ನಮ್ಮ ಮನೋಕಾಮನೆಗಳು ನಮ್ಮ ಅನೇಕ ಮನೋಕಾಮನೆಗಳಿರ್ತವೆ. ನನಗಂಥದ್ದಾಗಬೇಕು, ನನಗಿಂಥದ್ದಾಗಬೇಕು, ನಾನು ಪರೀಕ್ಷೆಯಲ್ಲಿ ಪಾಸಾಗಬೇಕು, ನನಗೆ ಮದುವೆ ಆಗಬೇಕು, ನನಗೆ ಕೆಲಸ ಸಿಗಬೇಕು. ಸೊ ಮಂತ್ರಗಳ ಪರಿಣಾಮದಿಂದ ಅಥವಾ ಮಂತ್ರಗಳ ಅನುಷ್ಠಾನದಿಂದ ಇವೆಲ್ಲವೂ ಈಡೇರ್ತವೆ ಅಂತ ಅನ್ನೋದು ನಂಬಿಕೆ ಮತ್ತು ಸತ್ಯವೂ ಹೌದು. ಎರಡನೇ ಇಂಟರ್ಪ್ರಿಟೇಷನ್ನು ಅಧಿದೈವಿಕ ಅಂತ. ಅಧಿದೈವಿಕ ದೈವ ಅಂತ ಹೇಳಿದರೆ ದೇವರು ಅಂತ. ಸೊ ದೇವ ಪರವಾದಂತಹ ಇಂಟರ್ಪ್ರಿಟೇಷನ್. ಈಗ ಉದಾಹರಣೆಗೆ ವೇದದಲ್ಲಿ ಅನೇಕ ದೇವತೆಗಳಿದ್ದಾರೆ. ಅಗ್ನಿ, ಇಂದ್ರ, ಸರಸ್ವತಿ, ಅದಿತಿ, ಸೂರ್ಯ, ಗಣಪತಿ, ಹೀಗೆ ಹಲವು ದೇವತೆಗಳಿದ್ದಾರೆ. ಆ ದೇವತೆಗಳ ಕಾರಣದಿಂದಲೇ ಈ ಜಗತ್ತಿದೆ. ನಾನು ಆ ದೇವತೆಯ ಪ್ರೇರಣೆಯಿಂದ ಅಥವಾ ಆ ದೇವತೆಯ ಒಂದು ಅನುಗ್ರಹದಿಂದ ನನ್ನ ಬದುಕಿನ ಸಾರ್ಥಕತೆಯನ್ನು ಕಾಣಿಸ್ಕೊಳ್ತೇನೆ ಅನ್ನೋದು ಅಧಿದೈವಿಕವಾದಂಥದ್ದು. ಎಲ್ಲ ನಾವು ಮಂತ್ರಗಳನ್ನು ಹೇಳುವಂಥದ್ದೆಲ್ಲ ಆ ದೇವತೆಗಳನ್ನು ಸ್ತುತಿಸುವುದು ಅಥವಾ ಪ್ರಾರ್ಥನೆ ಮಾಡೋದು ಅನ್ನೋ ಅರ್ಥ ಅಧಿದೈವಿಕಕ್ಕೆ ಬರ್ತದೆ. ಮೂರನೇದು ಆಧ್ಯಾತ್ಮಿಕ ಅರ್ಥ, ಸ್ಪಿರಿಚುವಲ್ ಮೀನಿಂಗ್ ಅಥವಾ ಎಸೋಟರಿಕ್ ಮೀನಿಂಗ್ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಅನ್ನಿ, ಗೂಢಾರ್ಥ ಅನ್ನಿ, ಅಥವಾ ಅಂತರಾರ್ಥವನ್ನು ತಿಳಿಯುವುದು ಅಂತ ಹೇಳಿ. ಅಂದರೆ ಈ ಮೂರನೇದೇನಿದೆ ಆಧ್ಯಾತ್ಮಿಕ ಅರ್ಥ ಅಂತ ಹೇಳಿದರೆ, ಈ ಮಂತ್ರಗಳೆಲ್ಲವೂ ಋಷಿಗಳಿಗೆ ದರ್ಶನ ಆಗಿದ್ದಾವೆ. ಋಷಿಗಳು ಆ ದರ್ಶನ ಆಗುವಂತಹ ಸ್ಥಿತಿಯಲ್ಲಿ ತಮ್ಮ ತಪಸ್ಸಿನ ಯಾವ ಹಂತದಲ್ಲಿ ಇದ್ದರೋ ಆಗ ಒಂದು ಆ ಮಂತ್ರಕ್ಕೆ ಅರ್ಥ ಹೊಳೆದಿದೆ. ಎಲ್ಲದಕ್ಕೂ ಒಂದು ಶಬ್ದ ಅಂತ ಇರ್ತದೆ, ಒಂದು ಅರ್ಥ ಅಂತ ಇರ್ತದೆ. ಶಬ್ದ ಅಂತಂದರೆ ಜ್ಞಾನ, ಅರ್ಥ ಅಂದರೆ ಅದು ಇಲ್ಲಿ ನಡೆಯುವಂಥದ್ದು. ಈಗ ಉದಾಹರಣೆಗೆ ಬಾ ಅನ್ನುವಂಥ ಒಂದು ಶಬ್ದ ಇದೆ. ಸೊ ಬಾ ಅಂದರೆ ಅದಕ್ಕೊಂದು ಕ್ರಿಯೆ ಇದೆ. ಬಾ ಅಂದರೆ ಬರೋದು, ಹತ್ತಿರ ಬರೋದು. ನಾವು ಯಾರಿಗಾದರೂ ನನ್ನ ಜೊತೆಗೆ ಬಾ ಅಂತ ಹೇಳಿದರೆ ಆ ಕ್ರಿಯೆ ಶುರು ಆಗ್ತದೆ. ಹೋಗು ಅನ್ನೋದೊಂದು ಶಬ್ದ ಇದೆ, ಅದಕ್ಕೊಂದು ಕ್ರಿಯೆ ಇದೆ. ಮಲಗು ಅನ್ನೋದಕ್ಕೆ ಒಂದು ಅರ್ಥ ಇದೆ. ಸೊ ಹೀಗಾಗಿ ಎಲ್ಲ ಶಬ್ದಗಳಿಗೂ ಒಂದು ಅರ್ಥ ಇದೆ. ಒಂದೇ ಅರ್ಥ ಅಲ್ಲ, ಹಲವು ಅರ್ಥಗಳಿದೆ ಅಂತ ವೇದ ಹೇಳುತ್ತೆ. ಈಗ ಯಾರೋ ಒಬ್ಬರು ಮಲಗು ಅಂತ ಹೇಳಿದರೆ ಸೊ ಅದು ಅನೇಕ ರೀತಿಯಿಂದ ಇರುತ್ತೆ. ಆ ಕಂಟೆಕ್ಸ್ಟ್ ಮೇಲೆ ಅದಕ್ಕೆ ಅರ್ಥ ಹಚ್ಚಬೇಕು. ಈಗ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಿದ್ರೆ, ನಿಮಗೆ ಕೆಲಸಕ್ಕೆ ತೊಂದರೆ ಮಾಡ್ತಿದ್ರೆ ಮಲಗು ಅಂತ ಹೇಳಿದರೆ ಡೋಂಟ್ ಡಿಸ್ಟರ್ಬ್ ಮೀ, ಗೋ ಆ್ಯಂಡ್ ಸ್ಲೀಪ್ ಅಂತ. ದಟ್ ಡಸ್ ನಾಟ್ ಮೀನ್ ದಟ್ ಚೈಲ್ಡ್ ನೀಡ್ಸ್ ದಿ ರೆಸ್ಟ್ ಆರ್ ದಟ್ ಚೈಲ್ಡ್ ಹ್ಯಾಸ್ ಬಿಕಮ್ ರೆಸ್ಟ್ಲೆಸ್. ಅದೇ ಒಬ್ಬರು ನಾವು ದೊಡ್ಡವರಾದ ಮೇಲೆ ನೀನು ಬೇಕಾದಷ್ಟು ಮದುವೆ ಸಮಾರಂಭ ನಡೀತದೆ, ಏನೋ ಒಂದು ಕಾರ್ಯಕ್ರಮ ನಡೀತದೆ, ಈಗ ನೀನು ಮಲಗಬೇಕು ಅಂತ ನಾವು ಹೇಳಿದರೆ ಅದರ ಅರ್ಥ ಯು ಹ್ಯಾವ್ ಡನ್ ಎ ಲಾಟ್, ಯು ಹ್ಯಾವ್ ಪುಟ್ ಎ ಲಾಟ್ ಆಫ್ ವರ್ಕ್, ಯು ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್, ಸೊ ಯು ನೀಡ್ ರೆಸ್ಟ್. ಹಾಗೆ ಮಲಗು ಅಂತ ಒಂದು ಶಬ್ದಕ್ಕೆ ಬೇರೆ ಬೇರೆ ಕಂಟೆಕ್ಸ್ಟಲ್ಲಿ ಬೇರೆ ಬೇರೆ ರೀತಿಯ ಅರ್ಥ ಆಗ್ತವೆ. ಹಾಗೆಯೇ ವೇದದ ಎಲ್ಲ ಮಂತ್ರಗಳು ಕೂಡ ಅವು ಸಿಂಬಾಲಿಕ್ ಆಗಿವೆ, ಸಾಂಕೇತಿಕವಾಗಿವೆ. ಇಲ್ಲಿನ ಶಬ್ದಗಳನ್ನು ಯಾವಾಗ ನಾವು ಈ ಆಧ್ಯಾತ್ಮಿಕ ಅರ್ಥದಲ್ಲಿ, ಸ್ಪಿರಿಚುವಲ್ ಮೀನಿಂಗ್ ಅಥವಾ ಎಸೋಟರಿಕ್ ಮೀನಿಂಗಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಆ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಮಗೆ ವೇದ ನಿಜವಾಗಿಯೂ ತಿಳಿತದೆ ಅಂತ, ವೇದ ನಿಜವಾಗಿಯೂ ಜ್ಞಾನ ಆಗ್ತದೆ ಅಂತ. ಸೊ ಇದು ಒಂದು ಕಾನ್ಸೆಪ್ಟು. ಈ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ಶ್ರೀ ಅರಬಿಂದೋ ಅವರು ಋಗ್ವೇದದ ಮೊದಲನೇ ಮಂಡಲ, ನಮಗೆ ಗೊತ್ತಿದೆ ಋಗ್ವೇದವನ್ನು ಹೇಳುವಾಗ ನಾವು ಮಂಡಲ, ಸೂಕ್ತ, ಮಂತ್ರ ಅಂತ ಹೇಳ್ತೀವಿ. ಒಟ್ಟು 10 ಮಂಡಲಗಳು ಋಗ್ವೇದದಲ್ಲಿದೆ. ಹತ್ರ 1025 ಸೂಕ್ತಗಳಿದ್ದಾವೆ, 10,500 ಮಂತ್ರಗಳಿದ್ದಾವೆ. ಸೊ ಮಂಡಲ ಅಂದರೆ ಒಂದು ಭಾಗ, ಅದು 10 ಮಂಡಲಗಳಂದರೆ 10 ಅಧ್ಯಾಯಗಳಂತ ಅಂದ್ಕೊಳ್ಳಿ, ಬೇಕಾದರೆ ಅಥವಾ 10 ಪುಸ್ತಕಗಳಂತ ಅಂದ್ಕೊಳ್ಳಿ, ಹೇಗಾದರೂ ಅರ್ಥ ಮಾಡ್ಕೋಬಹುದು. ಸೊ ಈ 10 ಮಂಡಲಗಳಲ್ಲಿ ಮೊದಲನೆಯ ಮಂಡಲದ ಮೊದಲನೆಯ ಸೂಕ್ತ. ಸೂಕ್ತ ಅಂದರೆ ಎ ಗ್ರೂಪ್ ಆಫ್ ಮಂತ್ರಾಸ್ ಅಂತ. ಸಾಮಾನ್ಯವಾಗಿ ಋಗ್ವೇದದಲ್ಲಿ ಒಂದು ಸೂಕ್ತದಲ್ಲಿ ಆ್ಯಾವರೇಜ್ ಸಾಮಾನ್ಯವಾಗಿ 10 ಮಂತ್ರಗಳು, ಕೆಲವು ಸೂಕ್ತಗಳಲ್ಲಿ 12 ಇರ್ಬೋದು, ಕೆಲವು ಸೂಕ್ತಗಳಲ್ಲಿ 8 ಇರ್ಬೋದು. ಆ್ಯಾವರೇಜ್ 10 ಮಂತ್ರಗಳು ಸೇರಿ ಒಂದು ಸೂಕ್ತ ಆಗ್ತದೆ. ಹಾಗೆ ಈ ಋಗ್ವೇದದ ಮೊದಲನೆಯ ಮಂಡಲದ
ಮೊದಲನೆಯ ಸೂಕ್ತ, ಅದರಲ್ಲಿ 9 ಮಂತ್ರಗಳಿದ್ದಾವೆ. ಶ್ರೀ ಅರವಿಂದರು ಹೇಳ್ತಾರೆ, ಈ 9 ಮಂತ್ರಗಳ ಅರ್ಥ ನಮಗೆ ಚೆನ್ನಾಗಿ ಅರ್ಥ ಆದರೆ ನಾವು ಇಡೀ ಋಗ್ವೇದವನ್ನು ಅರ್ಥ ಮಾಡಿಕೊಂಡ ಹಾಗೆ. ಹಿಂದೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ವೇದ ಯಾಕೆ ಬೇಕು ಅಂತ ಹೇಳಿದರೆ, ನಾವು ಜೀವನದಲ್ಲಿ ಸಂಭ್ರಮಿಸುವುದಕ್ಕೆ ವೇದ ಬೇಕು, ನಾವು ಜೀವನದಲ್ಲಿ ಆನಂದದಿಂದ ಇರುವುದಕ್ಕೆ ವೇದ ಬೇಕು, ನಮಗೆ ಅಂತಿಮವಾಗಿ ನಾವು ಎಲ್ಲದರಿಂದ ಹುಡುಕುವಂತಹ ಮನಃಶಾಂತಿ ದೊರಕುವುದಕ್ಕೆ ನಮಗೆ ವೇದ ಬೇಕು. ಸೊ ಇವೆಲ್ಲವೂ ಎಲ್ಲಿದ್ದಾವೆ, ಹೇಗಿದ್ದಾವೆ, ಇವುಗಳು ನಮಗೆ ಸಿಗುವುದು ಹೇಗೆ, ಇದನ್ನೆಲ್ಲ ಹುಡುಕಾಟ ಮಾಡುವಂಥದ್ದು, ಇದರ ಬಗ್ಗೆ ಎಲ್ಲ ಚಿಂತನೆ ಮಾಡುವಂಥದ್ದು ಅದು ವೇದ. ಹಾಗಾಗಿ ಇಡೀ ವೇದ ಅರ್ಥ ಮಾಡಿಕೊಳ್ಳೋದು ಈ ಆಧುನಿಕ ಕಾಲಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ವೇದಗಳನ್ನು ಆಗಿನ ಕಾಲಕ್ಕೆ ಕೆಲವು ತುಂಬ ಆಸಕ್ತಿ ಇರುವಂಥವರು ವೇದವನ್ನು ಅಧ್ಯಯನ ಮಾಡ್ತಿದ್ರು. ಋಗ್ವೇದದಲ್ಲಿ ಇರುವಂತಹ ಎಲ್ಲ 10,000 ಮಂತ್ರಗಳು ಕೂಡ ಅವರಿಗೆ ಬೈ ಹಾರ್ಟ್ ಬರ್ತಿದ್ವು. ಅನೇಕರು 2 ವೇದಗಳನ್ನು, ಕೆಲವರು 3 ವೇದಗಳನ್ನು, ಕೆಲವರು 4 ವೇದಗಳನ್ನು ಕೂಡ ಅಧ್ಯಯನ ಮಾಡೋರಿದ್ದರು. ಅವರ ಮನೆತನಕ್ಕೆ ಇವತ್ತು ನೀವು ಕೇಳ್ತಿರ್ಬೋದು, ದ್ವಿವೇದಿ ಅಂತ ಹೆಸರಿರುತ್ತೆ. ದ್ವಿವೇದಿ ಅಂದರೆ 2 ವೇದಗಳಲ್ಲಿ ಪಾರಂಗತರಾದವರು ಅಂತ. ತ್ರಿವೇದಿ ಅಂತ ಇರುತ್ತೆ, ನಾವು ಹೆಸರು ಕೇಳಿರ್ತೀವಿ. ತ್ರಿವೇದಿ ಅಂತ ಇರುತ್ತೆ ಅಂದರೆ ಅವರಿಗೆ 3 ವೇದಗಳ ಬಳಿ ಎಕ್ಸ್ಪರ್ಟೈಸ್ ಇರ್ತದೆ ಅಂತ. ಚತುರ್ವೇದಿ ಅಂತಲೂ ಕೇಳಿದ್ದೀವಿ. ನಮ್ಮ ಕರ್ನಾಟಕದ ಒಂದು ಕಾಲಕ್ಕೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿದ್ದರು ಚತುರ್ವೇದಿ ಅಂತ. ಅಂದರೆ ಅವರ ಮನೆತನದವರು 4 ವೇದಗಳನ್ನು ಅಧ್ಯಯನ ಮಾಡಿದರು, ಆ 4 ವೇದಗಳಲ್ಲಿ ಅವರು ಪಾರಂಗತರಾಗಿದ್ದರು ಅಂತ. ಹೀಗೆ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಹೆಸರುಗಳಿರ್ತವೆ. ಅವರು ಅದರಲ್ಲಿ ಪಾರಂಗತರಾಗಿದ್ದರು. ಅಷ್ಟೇ ಅಲ್ಲ, ಅಲ್ಲಿ ಬರುವಂತಹ ಎಲ್ಲ ದೇವತೆಗಳ ಜೊತೆಗೆ ಅವರು ಸಹಯೋಗ ಸಾಧಿಸಿದರು. ಅಂದರೆ ನಾವು ಹೇಗೆ ನಮ್ಮ ಅಣ್ಣ ತಮ್ಮ ಗಂಡ ಹೆಂಡತಿ ನಡುವೆ ಕಮ್ಯುನಿಕೇಟ್ ಮಾಡ್ತೀವಿ, ಆ ರೀತಿ ಕಮ್ಯುನಿಕೇಟ್ ಮಾಡುವುದನ್ನು ಸಹಯೋಗ ಅಂತ ಹೇಳ್ತೀವಿ. ಯಾವಾಗ ದೇವತೆಗಳು ನಮಗೆ ಒಲಿತಾರೆ, ನಮ್ಮನ್ನು ಮೆಚ್ಚಿ ಅನುಗ್ರಹ ಮಾಡಿ ನಮ್ಮಲ್ಲಿ ಬರ್ತಾರೆ, ಅವರು ನಮ್ಮೊಳಗೆ ಒಂದು ಬೀಜ ರೂಪದಲ್ಲಿ ಬಂದು ಒಂದು ಹೆಮ್ಮರವಾಗಿ ಬೆಳೀತಾರೆ ಅನ್ನೋದು ವೇದದ ಕಾನ್ಸೆಪ್ಟು. ಅವ್ರ ಜೊತೆಗೆ ನಾವು ಸಂವಾದ ನಡೆಸ್ಬೋದು, ಅವ್ರ ಜೊತೆಗೆ ಮಾತುಕತೆ ನಡೆಸ್ಬೋದು, ಅವರ ಜೊತೆಗೆ ನಾವು ಮಾರ್ಗದರ್ಶನ ಕೂಡ ಅವರಿಂದ ನಾವು ಪಡೆದುಕೊಳ್ಳಬಹುದು. ಆ ದೃಷ್ಟಿಯಿಂದ ಇದೆಲ್ಲ ಕಾನ್ಸೆಪ್ಟ್ ಏನಿದೆ ವೇದದಲ್ಲಿ, ಈ ಜೀವ ಅಂತ ಹೇಳ್ತೀವಿ, ಜಗತ್ತು ಅಂತ ಹೇಳ್ತೀವಿ, ಈಶ್ವರ ಅಂತ ಹೇಳ್ತೀವಿ, ಇದೆಲ್ಲದರ ಬಗ್ಗೆ ಒಂದು ಆಧ್ಯಾತ್ಮಿಕ ನೋಟವನ್ನು, ಅಂದರೆ ಅವರು ಪ್ರತ್ಯಕ್ಷ ಅನುಭವಿಸಿ, ಋಷಿಗಳು ಅದನ್ನು ಪ್ರತ್ಯಕ್ಷ ಅನುಭವಿಸಿ ನಮಗೆ ಈ ವೇದ ಮಂತ್ರಗಳನ್ನೆಲ್ಲ ಹೇಳಿದ್ದಾರೆ. ಇದೆಲ್ಲವೂ ವೇದದಲ್ಲಿ ಎಲ್ಲಿ ವರ್ಣನೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಮಗೊಂದು ಝಲಕ್ ಅಂತ ಹೇಳ್ತೀವಿ. ನಾವು ಕೆಲವು ಸರಿ ಏನು ಮಾಡ್ತೀವಿ, ಸ್ಯಾಂಪಲ್ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿ ಯಾವುದೋ ಒಂದು ವಸ್ತು ಸ್ಯಾಂಪಲ್ ಕೊಡಿ ಅಂತಂದರೆ ಅವನು ಎಷ್ಟು ಸ್ಯಾಂಪಲ್ ಅಂದರೆ ಅಂಗಡಿಯಲ್ಲಿ ಇರೋದೆಲ್ಲ ಕೊಡೋದಿಲ್ಲ. ಅವನು ಒಂದು ಸ್ವಲ್ಪ ಒಂದು ಸ್ಪೂನ್ನಲ್ಲಿಯೋ ಅಥವಾ ಒಂದು ಇದರಲ್ಲಿಯೋ ನಿಮಗೆ ಕೊಡ್ತಾನೆ. ಒಂದು ತುಂಡು, ಈಗ ಯಾವುದೋ ಒಂದು ಮೈಸೂರು ಪಾಕ್, ಬೇಕರಿಗೆ ಹೋಗಿ ನೀವು ಮೈಸೂರು ಪಾಕ್ ತೊಗೋಬೇಕು ಅಂದರೆ ಅವನು ತಕ್ಷಣ ಒಂದು ತುಂಡು ನಿಮಗೆ ಕೊಡ್ತಾನೆ. ನೀವು ಒಂದು ತುಂಡು ತಿಂದಾಗ ನಿಮಗೆ ಅನಿಸೋದೇನೋ ಇಡೀ ಎಲ್ಲ ಮೈಸೂರು ಪಾಕು ಹೀಗೆ ಇರುತ್ತೆ ಅಂತ. ಈ ತುಂಡಿನ ರುಚಿ ಬೇರೆ, ಅಲ್ಲಿರುವ ಮೈಸೂರು ಪಾಕಿನ ರುಚಿ ಬೇರೆ ಅಂತ ಅನಿಸೋದಿಲ್ಲ ಅಲ್ವಾ? ಹಾಗೆಯೇ ಈ ಮೊದಲನೆಯ ಮಂಡಲದ ಮೊದಲನೇ ಸೂಕ್ತದ 9 ಮಂತ್ರಗಳು ನಾವು ಸ್ಯಾಂಪಲ್ ಅಂತ ನೋಡಿದರೆ ಇಡೀ ವೇದದ ಜ್ಞಾನ ನಮಗೆ ಅದರ ಒಂದು ಸಾಮಾನ್ಯ ಅನುಭವ ನಮಗೆ ಆಗ್ತದೆ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಈ 9 ಮಂತ್ರಗಳು ಯಾವುದು? ನಮ್ಮಲ್ಲಿ ಯಾರಾದರೂ ಇದನ್ನು ಅಭ್ಯಾಸ ಮಾಡಿದ್ದೀವಾ? ಋಗ್ವೇದ ಮೊದಲನೇ ಮಂಡಲ ಮೊದಲನೇ ಸೂಕ್ತ 9 ಮಂತ್ರ ನಮಗೆ ಯಾರಿಗಾದ್ರು ಗೊತ್ತಾ? ಬೈ ಹಾರ್ಟ್ ಇದೆಯಾ? ಓಕೆ, ಆ ಮಂತ್ರಗಳನ್ನು ಒಂದು ಸರಿ ನಾವು ಕೇಳಿಸ್ಕೊಂಡ್ಬಿಡೋಣ. ಓಂ ಮಧುಚ್ಛಂದ್ರ ವೈಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಅಗ್ನಿರ್ದೇವತಾ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಗ್ನಿ ಪೂರ್ವೇಭಿರ್ಋಷಿಭಿಃ ಈಡ್ಯೋ ನೂತನೈರುತ
ಸ ದೇವಾಂ ಏಹ ವಕ್ಷತಿ ಅಗ್ನಿನಾರೈಮಶ್ನವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕೃತಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೆ ದಿವೆ ದೋಷಾವಸ್ತರ್ಧಿಯಾ ವಯಂ ನಮೋ ಭರಂತಯೇಮಸಿ ರಾಜಂತಂ ಅಧ್ವರಾಣಾಂ ಕೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇ ಅಗ್ನೇ ಸೂಪಾಯನೋ ಭವ ರಜಸ್ವಾನ ಸ್ವಸ್ತಯೇ. ಇದು ಈ 9 ಮಂತ್ರಗಳು. ಈ 9 ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಏನು ಹೇಳುತ್ತೆ? ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಇದನ್ನು ನಾವು ಅಗ್ನಿಹೋತ್ರ ಮಾಡುವಾಗ, ಪ್ರತಿ ಸಾರಿ ಅಗ್ನಿಹೋತ್ರ ಮಾಡುವಾಗಲೂ ಬಹುಶಃ ಈ ಮಂತ್ರವನ್ನು ನಾವು ಹೇಳ್ತೀವಿ. ಇದು ಈ ಮಂತ್ರಕ್ಕೆ ನಂಬರ್ ಹೇಳೋದು 1.1.1 ಅಂದರೆ 1ನೇ ಮಂಡಲ 1ನೇ ಸೂಕ್ತದ 1ನೇ ಮಂತ್ರ. ಅಗ್ನಿಮೀಳೆ ಪುರೋಹಿತಂ. ಅಗ್ನಿಂ ಅಂತ ಹೇಳಿದರೆ ಅಗ್ನಿ, ಈಳೆ ಅಂತ ಹೇಳಿದರೆ ನಮನ ಅಥವಾ ನಮ್ಮ ನಮಸ್ಕಾರಗಳು ಅಥವಾ ನಮ್ಮ ಗೌರವಗಳು ಅಂತೇಳಿ. ಪುರೋಹಿತಂ, ಪುರ ಹಿತ, ಪುರೋಹಿತಂ ಅಂತ ಪುರದ ಹಿತವನ್ನು ಕಾಯುವವನು ಅಥವಾ ನಮ್ಮ ಹಿತ ಕಾಯುವಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರುವವನು. ನಾವು ಹೇಳ್ತೀವಿ ನೋಡಿ, ವಾಲಂಟಿಯರಿಂಗ್ ಅಂತ ಹೇಳ್ತೀವಲ್ಲ. ವಾಲಂಟಿಯರಿಂಗ್ ಅಂದರೆ ಅವ್ರಿಗೆ ನೀವೇನು ಸೂಚನೆ ಕೊಡಬೇಕಾದ್ದಿಲ್ಲ, ಅವ್ರಿಗೆ ನೀವೇನು ಕೇಳಬೇಕಾದ್ದಿಲ್ಲ. ಒಳ್ಳೆಯದೇನಿದೆ ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಜನರಿಗೆ ಅನುಕೂಲ ಏನಿದೆಯೋ ಅದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ವಾಲಂಟಿಯರ್ ಅನ್ನೋದು ಪುರೋಹಿತ ಅನ್ನೋದಕ್ಕೆ ಅರ್ಥ ವೇದದಲ್ಲಿ ಬರ್ತದೆ. ಯಜ್ಞಸ್ಯ ದೇವಂ ಋತ್ವಿಜಂ. ಯಜ್ಞಕ್ಕೆ ನೀನು ದೇವ ಹೌದು. ಋತ್ವಿಜ ಅಂಥೇಳಿ, ಋತ್ವಿಜ ಅಂತ ಹೇಳಿದರೆ ಯಜ್ಞ ನಡೆಯುವಾಗ ಮಂತ್ರಗಳನ್ನು ಪಠನ ಮಾಡುವಂಥವನು. ಯಜ್ಞ ನಡೆಯುವಾಗ ಆ ಒಂದೊಂದು ಯಜ್ಞದಲ್ಲಿಯೂ ಒಂದೊಂದು ಪರ್ಟಿಕ್ಯುಲರ್ ಇಂಥದ್ದೇ ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಹೇಳಬೇಕು ಅಂತ ಬ್ರಾಹ್ಮಣಗಳು ಹೇಳ್ತವೆ. ಅದರ ಪ್ರಕಾರ ಮಂತ್ರಗಳನ್ನು ಹೇಳುವಂಥವನು ಋತ್ವಿಜ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ? ಹೋತಾರಂ ರತ್ನಧಾತಮಂ. ಹೋತಾರಂ, ಹೋತಾರ, ನೀನು ಹೋತ ಅಂತ. ಯಾರು? ಅಗ್ನಿ ಹೋತಾರ. ರತ್ನಧಾತಮಂ ಅಂದರೆ ರತ್ನವನ್ನು ನೀನು ನನಗೆ ಕೊಡುವಂಥವನು. ಇಲ್ಲಿ ನಮಗೆ ಭಗವದ್ಗೀತೆಯ 4ನೇ ಅಧ್ಯಾಯದ 24ನೇ ಶ್ಲೋಕ ನಾವು ಅನೇಕರು ಅದನ್ನು ಅನೇಕ ಸಾರಿ ನಾವು ಈ ಭೋಜನ ಮಂತ್ರ ಅಂತ ಹೇಳಿಬಿಟ್ಟು ಅದನ್ನು ಅನೇಕ ಸಾರಿ ಹೇಳ್ತಿರ್ತೀವಿ. ಏನು ಹೇಳ್ತಿರ್ತೀವಿ? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇಲ್ಲಿ ಈ ವೇದದ ಕಾನ್ಸೆಪ್ಟು ಭಗವದ್ಗೀತೆಗೆ ಬಂದಾಗ ಅದು ಇನ್ನಷ್ಟು ನಮಗೆ ಕ್ಲಾರಿಟಿ ಸಿಗ್ತಾ ಹೋಗ್ತದೆ. ವೇದದ ನಂತರ ಬಂದಂತಹ ವೇದಾಂತ ಅಥವಾ ಉಪನಿಷತ್ತುಗಳು ಏನು ಹೇಳ್ತವೆ? ಇದೆಲ್ಲವೂ ಬ್ರಹ್ಮ, ನಾನು ಬ್ರಹ್ಮ, ನೀನು ಬ್ರಹ್ಮ, ಈ ಜಗತ್ತಿನಲ್ಲಿರುವಂಥ ನದಿ, ಹಳ್ಳ, ಸೂರ್ಯ, ಚಂದ್ರ, ಪ್ರಕೃತಿಯಲ್ಲಿ ಏನಿದೆಯೋ ಸರ್ವಸ್ವವು ಬ್ರಹ್ಮ. ಯಜ್ಞದಕ್ಕೆ ಹೋಲಿಸ್ತಾರೆ. ಯಜ್ಞದಲ್ಲಿ 3 ಮುಖ್ಯವಾದಂಥ ವಸ್ತು ಇರ್ತವೆ. ಯಜ್ಞದಲ್ಲಿ ಯಾಜ್ಞಿಕ ಇರ್ತಾನೆ, ಯಜ್ಞದಲ್ಲಿ ಹವಿಸ್ಸುಗಳು ಇರ್ತವೆ, ಆನಂತರ ಅರ್ಪಣೆ ಮಾಡುವಂಥವನು ಇರ್ತಾನೆ. ಇದೆಲ್ಲವೂ ಬ್ರಹ್ಮವೇ ಅಂತ. ಸೊ ಯಾರು ಅದನ್ನು ಅಗ್ನಿ ಅದನ್ನೆಲ್ಲ ನಾವು ಅರ್ಪಣೆ ಮಾಡಿದ ನಂತರ ಸ್ವೀಕಾರ ಮಾಡುವಂಥವನು ಯಾರು? ಅಗ್ನಿ. ಅದೇ ರೀತಿ ಅದೆಲ್ಲವೂ ವಸ್ತುಗಳೇನಿದೆ ಅದಕ್ಕೆ ಮಾಡುವಂಥ ಅರ್ಪಣೆ ಏನಿದೆ, ಹವಿಸ್ಸು ಅಂತ ನಾವೇನು ಹೇಳ್ತೀವಿ, ಆ ಹವಿಸ್ಸು ಕೂಡ ಅಗ್ನಿಯೇ, ಅದು ಕೂಡ ಬ್ರಹ್ಮನೇ. ಆನಂತರ ಅದನ್ನು ಹಾಕಬೇಕು ಅಂತ ಹೊರಟಿದ್ದಾನಲ್ಲ, ಹವಿಸ್ಸನ್ನು ಅರ್ಪಣೆ ಹವಿಸ್ಸನ್ನು ಸ್ವೀಕರಿಸುವವನು
ಹವಿಸ್ಸನ್ನು ಅರ್ಪಿಸುವವನು ಮತ್ತು ಅರ್ಪಿತ ಆಗುವಂತಹ ಎಲ್ಲ ದ್ರವ್ಯ ಅಥವಾ ವಸ್ತುಗಳು ಇದೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವೇರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಸೊ ಕೊನೆಗೆ ಎಲ್ಲರೂ ಹೋಗಬೇಕಾಗಿದ್ದ ಬ್ರಹ್ಮವೇ. ಎಲ್ಲರೂ ಅರ್ಥ ಮಾಡಿಕೊಂಡು ಬದುಕಬೇಕಾಗಿದ್ದು ಬ್ರಹ್ಮನೇ ಅಂತಿಮ ಸತ್ಯವೇ ಅಂತ. ಈ ವೇದದ ಕಾನ್ಸೆಪ್ಟು ಮತ್ತು ಈ ಭಗವದ್ಗೀತೆಯ ಮಂತ್ರದಲ್ಲಿ ಮುಖ್ಯವಾಗಿ ನಮಗೆ ಒಂದು ಜ್ಞಾನವೂ ಇದೆ ಮತ್ತು ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಮಾರ್ಗದರ್ಶನ ಕೂಡ ಇದೆ. ನಾವು ಯಾರೂ ಈ ಜಗತ್ತಿನಲ್ಲಿ ನಾನು ಇಂಡಿಪೆಂಡೆಂಟು, ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಆರ್ ಐ ಆಮ್ ಕಂಪ್ಲೀಟ್ಲಿ ಅಲೋನ್, ಐ ಆಮ್ ನಾಟ್ ಕನೆಕ್ಟೆಡ್ ಟು ಎನಿಬಡಿ ಅನ್ನುವಂಗಿಲ್ಲ. ಇಲ್ಲಿ ಜಗತ್ತಿನಲ್ಲಿ ಏನಿದೆ, ಈ ಸೃಷ್ಟಿ ಅಂತ ಏನಿದೆ, ಇದೆಲ್ಲವೂ ಒಂದು ಜಾಲ ಆಗಿ ಒಂದಕ್ಕೊಂದು ಜೋಡಿಸ್ಕೊಂಡಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಈ ಒಂದಕ್ಕೊಂದು ಜೋಡಿಸಿಕೊಂಡೇನಿದೆ ಇದೊಂದು ಬಹಳ ದೊಡ್ಡ ವ್ಯವಸ್ಥೆ. ವ್ಯವಸ್ಥೆ ಅಂದರೆ ಏನು? ವ್ಯವಸ್ಥೆ ಅಂದರೆ ಅನೇಕ ಭಾಗಗಳು, ಅನೇಕ ಅಂಗಗಳು ಒಂದು ನಿಶ್ಚಿತವಾದಂತಹ ಉದ್ದೇಶಕ್ಕೆ ಕೆಲಸ ಮಾಡೋದಕ್ಕೆ ನಾವು ವ್ಯವಸ್ಥೆ ಅಂತ ಹೇಳ್ತೀವಿ. ಆ ವ್ಯವಸ್ಥೆಗೆ ಒಂದು ಗುರಿ ಇರ್ತದೆ. ಈಗ ಸಾಮಾಜಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಸಾಮಾಜಿಕ ವ್ಯವಸ್ಥೆ ಅಂತ ಹೇಳಿದರೆ ಆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬನೂ ಕೂಡ ಧರ್ಮ, ಅರ್ಥ, ಕಾಮ ಇವುಗಳಿಂದ ಪರಿಪೂರ್ಣನಾಗಿರಬೇಕು. ಯಾರೂ ಬಡವರು, ದೀನರು, ದಲಿತರು ಆಗಿರಬಾರದು. ಎಲ್ಲರೂ ಆನಂದದಿಂದ, ಶಾಂತಿಯಿಂದ ಇರಬೇಕು. ಎಲ್ಲರೂ ಸೌಹಾರ್ದತೆಯಿಂದ, ಸಹೋದರತ್ವದಿಂದ ಇರಬೇಕು. ಇದಕ್ಕೆ ನಾವು ಸಾಮಾಜಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ವ್ಯವಸ್ಥೆಗೆ ಭಾಳ ಅದ್ಭುತವಾದಂತಹ ಒಂದು ಉದಾಹರಣೆ ಅಂದರೆ ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಅದ್ಭುತವಾದಂತಹ ಅನೇಕ ಚಟುವಟಿಕೆಗಳು ನಡೀತಿರ್ತವೆ. ರಕ್ತ ಸಂಚಲನೆ ತಗೊಳ್ಳಿ. ಆಪಾದ ಮಸ್ತಕ, ಪಾದದಿಂದ ಮಸ್ತಕದವರೆಗೂ ರಕ್ತದ ಸಂಚಾಲನೆ, ಪರಿಸಂಚಲನೆ ನಡೀತದೆ. ರಕ್ತಕ್ಕೇನೂ ಆಗಬೇಕಾಗಿದ್ದಿಲ್ಲ. ರಕ್ತಕ್ಕೇನಾದರೂ ಆಗಬೇಕಾ? ಆದರೆ ಇಡೀ ಶರೀರ ಸದೃಢವಾಗಿರಬೇಕು, ಆರೋಗ್ಯವಾಗಿರಬೇಕು, ಜೀವಂತವಾಗಿರಬೇಕು ಅಂತ ಬಯಸಿ ರಕ್ತ ಎಲ್ಲ ಕಡೆಗೂ ಸಂಚಲನ ಮಾಡ್ತಿದ್ದೆ, ಬಿಡುವಿಲ್ಲದೆ 24/7 ಅಂತ ಹೇಳ್ತೀವಲ್ಲ, 24 ಗಂಟೆಗಳ ಕಾಲವು ಪರಿಶೀಲನೆ ಮಾಡ್ತದೆ. ಶ್ವಾಸೋಚ್ಛ್ವಾಸ, ಶ್ವಾಸಕೋಶಗಳು ಏನಾಗಬೇಕಾಗಿದೆ ಅವಕ್ಕೆ? ಶ್ವಾಸಕೋಶಗಳಿಗೆ ಏನಾದರೂ ಉದ್ದೇಶ ಇದೆಯಾ? ಇದೆ ಅಂತಾದರೆ ಒಂದೇ ಉದ್ದೇಶ ಏನಂದರೆ, ಯಾವ ಶರೀರದಲ್ಲಿ ನಾನಿದ್ದೀನೋ ಆ ಶರೀರವನ್ನು ಜೀವಂತವಾಗಿಡಬೇಕು. ಆರೋಗ್ಯಕರವಾದಂತಹ ಪ್ರಾಣವಾಯುವನ್ನು ಸ್ವೀಕರಿಸಿ ಅದನ್ನು ಶರೀರಕ್ಕೆಲ್ಲ ಹಂಚಿ ದೇಹದಲ್ಲಿ ಸಂಗ್ರಹವಾಗುವಂತಹ ಕಲುಷಿತ ವಾಯುವನ್ನು ಹೊರಗಡೆ ಕಳಿಸೋದು ಅದರ ಮುಖ್ಯವಾದ ಕೆಲಸ. ಆ ಕೆಲಸ ಮಾಡುವುದರಿಂದ ಇಡೀ ಶರೀರದ ಎಲ್ಲ ಅಂಗಗಳು ಜೀವಂತವಾಗಿರ್ತವೆ ಅಂತ. ಹೃದಯ ತಗೊಳ್ಳಿ, 24/7 ಬಡ್ಕೋತಾನೆ ಇರ್ತದೆ. ಏನಾಗಬೇಕಾಗಿದೆ ಹೃದಯಕ್ಕೆ? ಅದಕ್ಕೆ ಅದರದೇ ಆದಂತಹ ಉದ್ದೇಶ ಇಲ್ಲ. ಹೃದಯಕ್ಕೆ ಅದರದೇ ಆದಂತಹ ಉದ್ದೇಶ ಇಲ್ಲ. ಸೊ ಇಟ್ ವರ್ಕ್ಸ್ ಫಾರ್ ದಿ ಸಸ್ಟೆನೆನ್ಸ್ ಆಫ್ ದಿ ಬಾಡಿ. ಅದು ನಮ್ಮ ಶರೀರವನ್ನು ಸದೃಢವಾಗಿ, ಜೀವಂತವಾಗಿ, ಸಮರಸಪೂರ್ಣವಾಗಿ ಇರೋದಕ್ಕೆ ಕೆಲಸ ಮಾಡ್ತದೆ. ಹಾಗೆ ಈ ಸೃಷ್ಟಿ ಅಂತನ್ನುವಂತಹ ವ್ಯವಸ್ಥೆ, ಇಲ್ಲಿ ಎಲ್ಲರೂ ಡಿಪೆಂಡೆಂಟು. ಇಲ್ಲಿ ನಮಗೆ ಅನ್ನಿಸ್ತದೆ, ನಾನು ಎಕ್ಸ್, ಅವರು ವಾಯ್, ನಾನು ಮನುಷ್ಯ, ಅದು ಗಿಡ, ನಾನು ಮನುಷ್ಯ, ಅದು ಪ್ರಾಣಿ. ಹೌದು, ಇರ್ಬೋದು, ಅದು ಪ್ರಾಣಿ ಇರ್ಬೋದು. ನಮ್ಮ ದೇಹದಲ್ಲಿ ಕೈ ಇದೆ, ಕಾಲಿದೆ. ಕೈ ಕೆಲಸ ಬೇರೆ, ಕಾಲು ಕೆಲಸ ಬೇರೆ. ಕೈ ಇದ್ದಂಗೆ ಯಾಕೆ ಕಾಲಿಲ್ಲ? ಕಿವಿ ಇದ್ದಂಗೆ ಯಾಕೆ ಕಣ್ಣಿಲ್ಲ? ಅಂದರೆ ಕಿವಿ ಎಲ್ಲಿದೆಯೋ ಅಲ್ಲಿರಬೇಕು, ಕಣ್ಣು ಎಲ್ಲಿರಬೇಕು ಅಲ್ಲಿರಬೇಕು. ಕಿವಿ ಕೆಲಸ ಏನಿದೆಯೋ ಅದೇ ಕೆಲಸ ಮಾಡ್ತಿರಬೇಕು, ಕಣ್ಣೇನಿದೆಯೋ ಅದಕ್ಕೆ. ಆದರೆ ಅದರ ನಡುವೆ ಒಂದು ಏಕಸೂತ್ರತೆ ಇರಬೇಕು. ಇಲ್ಲಿ ಬುದ್ಧಿ ಅನ್ನುವಂಥದ್ದು ಏನಿದೆ, ಆ ಬುದ್ಧಿ, ಆ ವಿವೇಕ ಕೆಲಸ ಮಾಡೋದಕ್ಕೆ ಎಲ್ಲ ಶರೀರದ ಅಂಗಗಳು ಕೆಲಸ ಮಾಡುವಾಗೆ ಮನುಷ್ಯರೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಸೃಷ್ಟಿಯಲ್ಲಿರುವಂತಹ ಎಲ್ಲವೂ ಕೂಡ ಒಂದಕ್ಕೊಂದು ಜೋಡಿಸ್ಕೊಂಡಿದೆ. ನಾನು ಇಡೀ ಸೃಷ್ಟಿ ನೆಮ್ಮದಿಯಿಂದಿದ್ದರೆ ನಾನು ನೆಮ್ಮದಿಯಿಂದ ಇರಬಲ್ಲೆ, ಮತ್ತು ನಾನೊಬ್ಬ ನೆಮ್ಮದಿ ಕಟ್ಟರೆ, ಒಬ್ಬನ ನೆಮ್ಮದಿ ಹಾಳಾಗಿ ಹೋದರೆ
ಇಡೀ ಸೃಷ್ಟಿಯಲ್ಲಿ ಅಷ್ಟೊಂದು ಕೊರತೆ ಆಗಿರುತ್ತೆ. ಒಂದು 10 kg ಅಕ್ಕಿ ಇದ್ದರೆ ಅದರಿಂದ 1 kg ಅಕ್ಕಿ ಹೊರಗಡೆ ತೆಗೆದ್ರೆ ಅಲ್ಲಿ 9 kg ಉಳಿಯುತ್ತೆ. 10 kg ಅನ್ನೋದೊಂದು ಪೂರ್ಣ ಅಂತ ಅಂದುಕೊಂಡ್ರೆ 1 kg ತೆಗೆದ್ರೆ ಅಥವಾ ಒಂದು ಮುಷ್ಟಿ ತೆಗೆದ್ರೆ ಅಲ್ಲಿ ಅಷ್ಟು ಕೊರತೆ ಆಗುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಃಖಿತನಾಗಿದ್ದರೆ, ಶೋಕಿತನಾಗಿದ್ದರೆ, ಆನಂದದಿಂದ ದೂರ ಆಗಿದ್ದರೆ ಅಷ್ಟು ಮಟ್ಟಿಗೆ ಸೃಷ್ಟಿಯ ಪೂರ್ಣತೆಗೆ ನಾವು ಒಂದು ಕೊರತೆಯನ್ನು ಉಂಟು ಮಾಡಿರ್ತೀವಿ. ಆ ಕಾರಣಕ್ಕೆ ನಾವೆಲ್ಲರೂ ಆನಂದವಾಗಿರಬೇಕು, ಆ ಕಾರಣಕ್ಕೆ ನಾವೆಲ್ಲರೂ ಹರ್ಷದಿಂದಿರಬೇಕು, ಆ ಕಾರಣಕ್ಕೆ ನಾವು ಸಂತೋಷದಿಂದಿರಬೇಕು. ಸಂತೋಷ ಪಟ್ಟರೆ ನನ್ನೊಬ್ಬಂದೇ ಅಲ್ಲ, ದುಃಖ ಪಟ್ಟರೆ ನನ್ನೊಬ್ಬಂದೇ ಅಲ್ಲ, ನಾನು ಸಂತೋಷಪಟ್ಟರೆ ಇಡೀ ಪ್ರಕೃತಿಗೆ ಸಂತೋಷದ ಒಂದು ಕೊಡುಗೆ ಕೊಡ್ತೀನಿ. ನಾನು ದುಃಖ ಪಟ್ಟರೆ ಇಡೀ ಪ್ರಕೃತಿಗೆ ನಾನು ಒಂದು ದುಃಖದ ಅಂಶವನ್ನು ಅದಕ್ಕೆ ತಗಲಿಸ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅನ್ನುವಂತಹ ಶ್ಲೋಕವನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿ ನಮಗೆ ಇದು ಒಂದು ಸೂಚನೆಯನ್ನು ಕೊಟ್ಟ, ಇದನ್ನೊಂದು ಮಾರ್ಗದರ್ಶನವನ್ನು ಕೂಡ ಕೊಟ್ಟ. ನಾವೇನು ಮಾಡ್ತೀವಿ, ಈ ವ್ಯವಸ್ಥೆಯನ್ನು ಅನೇಕ ಸಾರಿ ನಮ್ಮ ಅಜ್ಞಾನದಿಂದಲೋ ಅಥವಾ ಅಹಂಕಾರದಿಂದಲೋ ಇದಕ್ಕೆ ಕೊರತೆಯನ್ನು ತರ್ತಾನೇ ಇರ್ತೀವಿ. ನಾವು ಬೇರೆ ಅಂತ ನಮ್ಮ ಮನಸ್ಸು, ಇದನ್ನು ಬುದ್ಧಿ ಯಾವಾಗಲೂ ಹೇಗೆ ಕೆಲಸ ಮಾಡ್ತಿರ್ತದೆ, ನಾನು ಸ್ವತಂತ್ರ, ನಾನು ಯಾರ ಮೇಲೂ ಡಿಪೆಂಡ್ ಆಗಬೇಕು, ನಾನು ಕೆಲಸ ಮಾಡ್ತೀನಿ, ನನಗೆ ಸಂಬಳ ಬರ್ತದೆ, ನಾನು ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ, ನಾನು ಯಾರ ಮಾತನ್ನು ಕೇಳಬೇಕಾದದ್ದಿಲ್ಲ, ನಾನು ಯಾರಿಗೋಸ್ಕರನೂ ಯಾರನ್ನೋ ಎಂಟರ್ಟೈನ್ಮೆಂಟ್, ಅವರನ್ನು ಮನಸ್ತೃಪ್ತಿ ಮಾಡಬೇಕಾದಂತಹ ಅಗತ್ಯ ಅವಶ್ಯಕತೆ ನನಗಿಲ್ಲ ಅನ್ನುವಂತಹ ವಿಚಿತ್ರವಾದಂತಹ ಅಹಂಕಾರದಿಂದ ಮನಸ್ಸು ಯಾವಾಗಲೂ ನಮಗೆ ಇದರಿಂದ ದೂರ ಮಾಡ್ತಾ ಇರ್ತದೆ. ಅಜ್ಞಾನ ಕೂಡ ಅದೇ ರೀತಿಯಲ್ಲಿರ್ತದೆ. ನಮ್ಮ ಅಜ್ಞಾನದಿಂದ ನಮಗೆ ತಿಳುವಳಿಕೆ ಇಲ್ಲದ್ದರಿಂದ ನಾವೆಲ್ಲರೂ ಪ್ರತ್ಯೇಕ, ನಾನೇನು ಮಾಡಿದರೂ ಅದಕ್ಕೆ ಅದರ ಸಾಧಕ ಬಾಧಕಗಳು ನಂದಪ್ಪ. ನಾನು ಒಳ್ಳೇದು ಮಾಡಿದರೆ ನನಗೆ ಒಳ್ಳೇದಾಗ್ತದೆ, ನಾನು ಕೆಟ್ಟದ್ದು ಮಾಡಿದರೆ ನನಗೆ ಕೆಟ್ಟದ್ದಾಗ್ತದೆ. ಆಲ್ ರೈಟ್, ವೈ ಶುಡ್ ಐ ಬಾದರ್? ನೋ ಸರ್, ಇಟ್ ವೋಂಟ್ ವರ್ಕ್ ಲೈಕ್ ದ್ಯಾಟ್. ನಾನು ಅಜ್ಞಾನದಿಂದಲೋ ಅಹಂಕಾರದಿಂದಲೋ ಏನಾದರೂ ಮಾಡಬಾರದಂತಹ ಕೆಲಸವನ್ನು ಮಾಡಿದರೆ, ಮಾಡಕೂಡದಂತಹ ವಿಚಾರವನ್ನು ನಾನು ಮಾಡಿದರೆ ಅದರಿಂದಾಗಿ ಏನಾಗ್ತದೆ, ಇಡೀ ವ್ಯವಸ್ಥೆಗೆ ಒಂದು ಅನಾಹುತ ಆಗ್ತದೆ. ಹಾಗಾಗಿ ಸಮಗ್ರವಾದಂತಹ ಚಿಂತನೆ ಮನುಷ್ಯನಿಗಿರಬೇಕು. ಇಂಟೆಗ್ರಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ನಾನು ಮಾಡೋದರಿಂದ ನನಗೆ ಕಾಣದಿರುವಂತಹ, ನನ್ನ ಅನುಭವಕ್ಕೆ ಬಾರದಿರುವಂತಹ ಒಂದು ವ್ಯವಸ್ಥೆಗೆ ನಾನು ಧಕ್ಕೆ ತರ್ತಾ ಇದ್ದೀನಿ ಅಂತ. ಹಾಗಾಗಿ ನನ್ನ ಅಹಂಕಾರದಿಂದಲೋ ಅಜ್ಞಾನದಿಂದಲೋ ಅಥವಾ ಮೂರ್ಖತನದಿಂದಲೋ, ಯಾಕೆ ಈ ಶಬ್ದ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಕಥೆ ನೀವು ಕೇಳಿರ್ಬೋದು. ಈ ಗಂಡ ಭೇರುಂಡ ಅನ್ನುವ ಪಕ್ಷಿ ಈಗಿಲ್ಲ, ಬಟ್ ಚಿತ್ರ ನೋಡಿರ್ತೀವಿ, ನಾವೆಲ್ಲರೂ ನೋಡಿದ್ದೀವಲ್ವಾ. ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಏನಿದೆ ಅಲ್ಲಿ ಅದು ಗಂಡ ಭೇರುಂಡ ಪಕ್ಷಿ. ಈ ಗಂಡ ಭೇರುಂಡ ಪಕ್ಷಿಗೆ 2 ಮುಖಗಳಿರ್ತವೆ. ಶರೀರ ಒಂದೇ, ಅದರ ಮುಖಗಳು 2, ಅಂದರೆ ಮುಖಗಳಲ್ಲಿ ಬ್ರೈನ್ ಇದೆ. ಇಡೀ ಶರೀರ ಒಂದೇ, ಅದಕ್ಕೆ 2 ಬ್ರೈನ್ಗಳು, 2 ಮುಖಗಳು, 2 ಕಣ್ಣು, 2 ಕಿವಿ. ಹಾಗೆ ಒಂದು ದಿವಸ ಏನೋ ಒಂದು ಆಹಾರ ಇತ್ತು, ಅದರಲ್ಲಿನ ಒಂದು ಮುಖ ತನ್ನ ಬಾಯಿಯಿಂದ ಆಹಾರವನ್ನು ತಿಂತು. ಇನ್ನೊಂದು ಮುಖ ಹೇಳ್ತು, ಅದಕ್ಕೆ ಅದನ್ನು ಆಹಾರ ತಿನ್ನುವಾಗ ಅದಕ್ಕೆ ಏನು ಅನ್ನಿಸ್ತು, ಅರೆ ನಮ್ಮಿಬ್ಬರದು ಹೊಟ್ಟೆ ಮಾತ್ರ ಒಂದೇ, ನಾನು ತಿಂದ್ರೇನು ಅವ್ರು ತಿಂದ್ರೇನು, ನಮ್ಮಿಬ್ಬರದು ಹೊಟ್ಟೆ ಒಂದೇ, ನಮ್ಮ ಹೊಟ್ಟೆ ತುಂಬುತ್ತೆ ಅನ್ನುವಂಥ ವಿಶಾಲ ಬುದ್ಧಿಯಿಂದ ಆಹಾರವನ್ನು ತಿಂದಿತ್ತದು. ಈ ಕಡೆ ಇರುವ ಪಕ್ಷಿ ಈ ಕಡೆ ಇರೋ ಮುಖ ಕೇಳ್ತು, ಅಲ್ಲ ನೀನು ಒಬ್ಬನೇ ತಿಂದಿಯಲ್ಲ ಆಹಾರ, ಮಾಡ್ತೀನಿ ಇರು ನಿನಗೆ ಅಂತದ ಕೋಪ ಬಂತು. ಅದು ಈ ವಿಶಾಲ ಬುದ್ಧಿ ತಿಳ್ಕೊಳ್ಳಲ್ಲ, ಕೋಪ ಬಂತು. ಆಮೇಲೆ ಸ್ವಲ್ಪ ಹಾರಿ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ತು. ಹಾರಿ ಹೋಗಿ ಒಂದು ಕಡೆ ಕೂತ್ಕೊಂಡಾಗ ನೋಡಿದರೆ, ಈ ಆಯುರ್ವೇದದಲ್ಲಿ ನಾವು ಕೇಳಿರ್ತೀವಿ, ಅಲ್ಲಿ ಕೆಲವು ಹಣ್ಣುಗಳು ವಿಷಕಾರಿಯಾಗಿರ್ತವೆ. ಅದು ತಿಂದರೆ, ಕೆಲವು ಹಣ್ಣುಗಳನ್ನು ತಿಂದರೆ ನಮಗೆ ಬುದ್ಧಿ ಭ್ರಮಣೆ ಆಗುತ್ತೆ, ಕೆಲವು ಹಣ್ಣುಗಳನ್ನು ತಿಂದರೆ ನಮಗೆ ಪಾರ್ಶ್ವವಾಯು ಆಗುತ್ತೆ, ಕೆಲವು ಹಣ್ಣುಗಳನ್ನು ತಿಂದರೆ ನಮ್ಮ ಪ್ರಾಣವೇ ಹೋಗ್ತದೆ, ಅಂಥದ್ದೆಲ್ಲ ಇದೆ. ಅಂತಹ ವಿಷಕಾರಿಯಾದಂತಹ ಒಂದು ಹಣ್ಣು ನೋಡಿದ ತಕ್ಷಣ ಈ ಕಡೆ ಇನ್ನೊಂದು ಮುಖ ಹೇಳ್ತು,
ನೀನು ಮೊನ್ನೆ ಅದು ಅಮೃತ ಸಮಾನವಾದಂಥ ಹಣ್ಣು ತಿಂದು ನನಗೆ ತಿನ್ನದೇ ಬಿಟ್ಟಿಯಲ್ಲ, ಇವತ್ತು ಮಾಡ್ತೀನಿ ನಿನಗೆ, ನಾನು ಈ ವಿಷದ ಹಣ್ಣು ತಿಂತೀನಿ ಅಂತ. ಈ ಕಡೆ ಹೇಳುತ್ತೆ ಹಾಗೆ ಮಾಡಬೇಡ, ಅದರಿಂದ ನಿನಗೊಬ್ಬನಿಗೆ ಹಾನಿಯಲ್ಲ, ನಾವಿಬ್ಬರೂ ಕೂಡ ವಿನಾಶ ಆಗಿ ಹೋಗ್ತೀವಿ. ಅದಕ್ಕೆ ಕೋಪ ನಾವು ನೋಡಿದ್ದೀವಿ. ನಮಗೆ ಕೆಲವು ಸರಿ ಕೋಪ ಬಂದರೆ ಏನೂ ಕಾಣೋದಿಲ್ಲ, ಏನೂ ತಿಳಿಯಲ್ಲ, ಏನು ಮಾಡಲಿಕ್ಕೂ ಗೊತ್ತಾಗಲ್ಲ, ಪೂರ್ಣ ನಮ್ಮ ಸ್ವಾಸ್ಥ್ಯವನ್ನು ಕದಿಸ್ಕೊಂಡಿರ್ತೀವಿ. ಹಾಗೆ ಅದಕ್ಕೆ ಕೋಪ ಬಂದಿದೆ ಇದರ ಮೇಲೆ. ನಾನು ನಿನ್ನ ಮಾತು ಕೇಳಲ್ಲ, ನಿನ್ನ ಮಾತು ಯಾಕೆ ಕೇಳಬೇಕು? ಮೊನ್ನೆ ಅದನ್ನು ತಿನ್ನುವಾಗ ನೀನು ನನಗೇನಾದರೂ ಹೇಳಿದ್ಯಾ? ನೀನೊಬ್ಬನೇ ತಿಂದು ಹಾಕ್ಬಿಟ್ಟು ಇವತ್ತು ನಾನು ಇದು ತಿಂತೀನಿ, ನಿನ್ನನ್ನು ನೋಡಿ ಏನು ಮಾಡ್ತೀನಿ, ನಿನಗೆ ಫಜಿತಿ ಮಾಡ್ತೀನಿ ಅಂತ. ತನಗೂ ಫಜಿತಿ ಆಗುತ್ತೆ ಅನ್ನೋ ವಿವೇಕವಾಗಿಲ್ಲ ಅದಕ್ಕೆ. ಆ ಹಣ್ಣು ತಿಂದಿತ್ತು, ತಿಂದಮೇಲೆ ಆ ಗಂಡ ಬೇರುಂಡ ಪಕ್ಷಿ ಸತ್ತು ಹೋಗ್ಬಿಡ್ತು. ಹಾಗೆ ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಏನಾದರೂ ನನಗೇನೋ ಲೀಸ್ಟ್ ಬಾದರ್. ನೋ ಸರ್, ಅಟ್ಲೀಸ್ಟ್ ಶಾಸ್ತ್ರಗಳೇನು ಹೇಳ್ತವೆ, ಇನ್ನೊಬ್ಬರಿಗೆ ಏನೇ ಆದರೂ ಅವರಿಗೆ ನನ್ನ ಕಡೆಯಿಂದ ಫಿಸಿಕಲ್ಲಾಗಿ ಏನೇ ಮಾಡಲಿಕ್ಕೆ ಆಗದೇ ಇರಬಹುದು, ಆದರೆ ಕನಿಷ್ಠ ಪಕ್ಷ ಅದರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ಸಂತಾಪ, ಒಂದು ಭಾವನೆ ಇರಬೇಕು ಅಂತ ಹೇಳ್ತವೆ ಶಾಸ್ತ್ರಗಳು. ಯಾರ್ದೋ ಒಬ್ಬರಿಗೆ ಕೆಟ್ಟದ್ದಾದರೆ ಹಾಗೇ ಆಗಬೇಕು ಅವನಿಗೆ, ಈ ಡಿಸರ್ವ್ ಇಟ್ ಅಂತ ಹೇಳ್ತಾರೆ ಇಂಗ್ಲೀಷ್. ಈ ಡಿಸರ್ವ್ ಇಟ್. ಸರಿಯಾಗಾಯ್ತು, ಅವನಿಗೆ ಬುದ್ಧಿ ಕಲಿಸ್ದ ನೋಡು ದೇವರು ಅಂತ. ಅರೆ, ನಮ್ಮ ಕಾಲಿಗೆ ಯಾವುದೋ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ನಮ್ಮ ಮನಸ್ಸು ಹಾಗೆ ಹೇಳುತ್ತಾ, ಈ ಕಾಲು ಏನು ಓಡಾಡ್ತದೆ ಎಲ್ಲ ಕಡೆಗೂ ಆಗಲಿ ಅದಕ್ಕೆ ಸರಿ ಹೋಯ್ತು ಅಂತ ಹೇಳುತ್ತಾ? ನೋ, ಇಮಿಡಿಯೇಟ್ಲಿ ಇಟ್ ಸ್ಟಾರ್ಟ್ ಅಟೆಂಡಿಂಗ್ ದಟ್ ಪ್ರಾಬ್ಲಮ್. ಹಾಗೆ ವೇದದ ಅಧ್ಯಯನ ಮಾಡುವಂತಹ ನಾವು ಎಲ್ಲರೂ ಕೂಡ ಜೀವಿಗಳಲ್ಲಿ ಅಪಾರವಾದಂತಹ ಕರುಣೆ, ಸಮಾನ ಭಾವವನ್ನು ಇಟ್ಕೋಬೇಕು. ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ಅಸಮಾಧಾನಕ್ಕೆ, ಇನ್ನೊಬ್ಬರ ದುಃಖಕ್ಕೆ ನಾವು ಭಾಗಿಗಳಾಗಿರಬೇಕು. ದಟ್ ಡಸ್ ನಾಟ್ ಮೀನ್ ಪಕ್ಕದ ಮನೆಯಲ್ಲಿ ಊಟಕ್ಕಿಲ್ಲ, ನಮ್ಮ ಮನೆಯಲ್ಲಿ ಅಷ್ಟು ತೊಗೊಂಡೋಗಿ ಕೊಡ್ತೀವಿ. ಪ್ರಾಕ್ಟಿಕಲ್ ಹಾಗೆ ಹೇಳಲ್ಲ ವೇದ. ಇನ್ನೊಬ್ಬರಿಗೆ ನಮ್ಮ ಹತ್ರ ಇರೋದು ಎಲ್ಲ ಕೊಟ್ಟು ಬಿಡೋದು ವಿವೇಕ ಅಲ್ಲ. ವೇದದ ಶಾಸ್ತ್ರಗಳು ಹೇಳೋದು, ಯಾರಿಗೋ ಒಬ್ಬನಿಗೆ ಪಾಪ ಬಡತನ ಇದೆ, ನಂದು ಎಷ್ಟು ತೊಗೊಂಡೋಗಿ ಕೊಟ್ಬಿಟ್ರೆ ನಾನು ಬಡವಾಗ್ತೀನಿ, ಹಾಗೆ ಹೇಳಲ್ಲ ವೇದ. ನೀವು ಅವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಮಾಡ್ಬೋದು. ಯು ನೀಡ್ ನಾಟ್ ಹ್ಯಾವ್ ಟು ಸ್ಟ್ರಗಲ್. ಅವನಿಗೆ ಕೊಟ್ಟರೆ ನಂದೆಲ್ಲ ನಾನು ಮುಂದೆ ಗತಿ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ವೇದ. ನೀವು ಅವರಿಗೊಂದು ಅವರ ಇರುವ ಸ್ಥಿತಿಯಿಂದ ಮೇಲಕ್ಕೆ ಬರಲೇ ಮುಂದಕ್ಕೆ ಬರೋದಕ್ಕೆ ಏನು ಮಾಡ್ಬೋದು ಮಾಡಿ. ಅವ್ರಿಗೆ ತೊಗೊಂಡೋಗಿ ಕೊಡಿ, ತೊಗೊಳಪ್ಪ, ನೀನು ವಿಶ್ವಾಸಾರ್ಹತೆಯನ್ನು ನೋಡಿ ನೀನು ಒಂದಿಷ್ಟು ಹಣ ಬೇಕು ತಗೋ, ಮತ್ತೆ ನಿನ್ನ ಹತ್ರ ಬಂದಾಗ ನನಗೆ ವಾಪಸ್ ಕೊಡು. ಅಂದರೆ ನಮ್ಮ ಮನಸ್ಸು ಅದಕ್ಕೆ ಮಿಡಿತಿರಬೇಕು ಅಂತ. ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ದುಃಖಕ್ಕೆ ನಮ್ಮ ಮನಸ್ಸು ಮಿಡಿತಿರಬೇಕು. ನಾವು ಕಲ್ಲು ಬಂಡೆಯ ಥರ ಇರಬಾರ್ದು. ನಾವು ಮನುಷ್ಯರು, ನಮಗೆ ಮನುಷ್ಯ ಅಂತ ಹೇಳಿದ್ರೆ ಮನಸ್ಸಿದೆ. ನಮ್ಮ ಮನಸ್ಸು ತುಡಿತಿರಬೇಕು, ಅದು ಸ್ಟ್ಯಾಗ್ನೆಂಟ್ ಆಗಬಾರ್ದು. ಕೊಳೆತು ವಾಸನೆ ಬರೋ ರೀತಿಯಲ್ಲಿ ಮನಸ್ಸನ್ನು ಇಟ್ಕೋಬಾರ್ದು. ಆ ಮನಸ್ಸನ್ನು ಯಾವಾಗಲೂ ಹೂವು ಬೆಳೆಸುವಂತಹ ಒಂದು ಗಾರ್ಡನ್ ಮಾಡಬೇಕು ನಮ್ಮ ಮನಸ್ಸನ್ನು. ಅದು ಕಣ್ಣಿಗೆ ಸುಂದರವಾಗಿ ಕಾಣಬೇಕು, ಪರಿಮಳಕ್ಕೆ ಸುಂದರವಾಗಿ ಕಾಣ್ತಿರಬೇಕು. ಒಟ್ಟಾರೆ ಒಂದು ಆ ಅಟ್ಮಾಸ್ಫಿಯರ್ ಅಥವಾ ಆ್ಯಂಬಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಸುಂದರಗೊಳಿಸುವಂತಹ ಮನಸ್ಸನ್ನು ನಾವು ಹೊಂದಿರಬೇಕು. ಅಂತಹ ಕೆಲಸವನ್ನು ಅಗ್ನಿನ ಪುರೋಹಿತನಾಗಿ ಮಾಡ್ತಾನೆ. ಈಸ್ ಲೀಸ್ಟ್ ಬಾದರ್. ಇವನು ಯಾವನೋ ಒಬ್ಬ ಕೆಟ್ಟವನು, ಇವನು ಸುಂದರವಾಗಿದ್ದಾನೆ, ಇವನು ಕುರೂಪಿಯಾಗಿದ್ದಾನೆ, ಇವನು ಮೇಲ್ದರ್ಜೆಯಲ್ಲಿದ್ದಾನೆ, ಇವನು ಕೆಳದ ಅಂಥದ್ದು ಯಾವುದೇ ವ್ಯತ್ಯಾಸವನ್ನು ಮಾಡದೆ ಅಗ್ನಿ ಬಯಸಿದಂತಹ ಅವನಾಗೆ ಬಂದು ಅವನೇನೂ ಮಾಡಲ್ಲ. ನಾನು ಬಯಸಿದರೆ, ನಾನು ಅಭೀಪ್ಸೆ ಪಟ್ಟರೆ, ಎಸ್ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ, ನಾನು ಜೀವನದಲ್ಲಿ ಮೇಲಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ಅಂತ ಯಾವ ಕ್ಷಣಕ್ಕೆ ನಮಗೆ ಅಭೀಪ್ಸೆ ಹುಟ್ಟುತ್ತೋ, ಯಾವ ಕ್ಷಣದಲ್ಲಿ ನಾವು ಈ ಇನ್ಸ್ಪಿರೇಷನ್ ಅಂತ ನಾವೇನು ಹೇಳ್ತೀವಿ, ಪ್ರೇರಣೆಯನ್ನು ಪಡ್ಕೋತೀವಿ, ಆಗ ಅಗ್ನಿದೇವ ಬಂದು ನಮ್ಮಲ್ಲಿ ನೆಲೆಸಿ ನಮ್ಮ ಪುರೋಹಿತನಾಗಿ, ನಮ್ಮ ಹಿತಚಿಂತಕನಾಗಿ, ನಮ್ಮ ಮಾರ್ಗದರ್ಶಕನಾಗಿ ಅವನ ಅಗ್ನಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ವೇದದಲ್ಲಿ ಅಗ್ನಿಗೆ ಅನೇಕ ಗುಣವಾಚಕಗಳಿದೆ. ಅಗ್ನಿಯನ್ನು ನಾವು ಜಾತವೇದ ಅಂತ ಹೇಳ್ತೀವಿ, ದೂತ ಅಂತ ಹೇಳ್ತೀವಿ, ವೈಶ್ವಾನರ ಅಂತ ಹೇಳ್ತೀವಿ, ಹೋತ ಅಂತ ಹೇಳ್ತೀವಿ, ಕವಿ ಅಂತ ಹೇಳ್ತೀವಿ, ಆಮೇಲೆ ತನುನಾಪತಿ ಅಂತ ಹೇಳ್ತೀವಿ. ಹೀಗೆ ಅನೇಕ ಶಬ್ದಗಳಿಂದ ಆ ಅಗ್ನಿ ಮಾಡುವಂತಹ ವಿವಿಧ ಕೆಲಸಗಳಿಗೆ ತಕ್ಕಂತೆ ಅವನಿಗೆ ಹೆಸರುಗಳನ್ನು ಕೊಟ್ಟಿದ್ದೀವಿ. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಂಡತಿಗೆ ಗಂಡ, ಮಕ್ಕಳಿಗೆ ಅಪ್ಪ,
ಕಚೇರಿಗೆ ಹೋದರೆ ಅಲ್ಲಿ ಆ ಕಚೇರಿಯಲ್ಲಿ ಮ್ಯಾನೇಜರೋ ಸೂಪರ್ವೈಸರೋ ಅಥವಾ ಒಬ್ಬ ಎಂಪ್ಲಾಯಿನೋ ಅಲ್ಲಿ ಅದು ಅವನ ತಮ್ಮನಿಗೆ ಅಣ್ಣ, ಅಣ್ಣನಿಗೆ ತಮ್ಮ, ಈ ಬೇರೆ ಬೇರೆ ರೋಲ್ಗಳಂತ ಏನು ಹೇಳ್ತೀವಿ. ಹಾಗೆ ಅಗ್ನಿ ನಮ್ಮ ಜೀವನದಲ್ಲಿ ಅನೇಕ ನಮ್ಮ ರೋಲ್ಗಳನ್ನು ತನಗೇನು ರೋಲ್ ಇದೆ ಅಲ್ಲಿ ದ್ವಿಜನ್ಮಾನ್ ಅನ್ನುವಂತಹ ಒಂದು ಅವನಿಗೆ ಅಗ್ನಿಗೆ ಒಂದು ಎಪಿಥೆಟ್ ಅಥವಾ ಗುಣವಾಚಕ ಇದೆ. ದ್ವಿಜನ್ಮಾನ್ ಅಂತ ಹೇಳಿದರೆ ಅವನು ಫಿಸಿಕಲಿ ಬೆಂಕಿಯಾಗಿ ಇರ್ತಾನೆ, ಒಳಗಡೆಗೆ ಪ್ರೇರಣೆ ಅಥವಾ ಅಭಿಪ್ಸಿಯಾಗಿರ್ತಾನೆ. ಅವನಿಗೆ 2 ಜನ್ಮಗಳಿದ್ದಾವೆ, ಎರಡೂ ಏಕಕಾಲಕ್ಕೆ ನಡೀತಿರ್ತವೆ ಅಂತ ಅಗ್ನಿಗೆ ನಾವು ದ್ವಿಜನ್ಮಾನ್ ಅಂತ ಒಂದು ಎಪಿಥೆಟ್ ಕೂಡ ಇದೆ. ಹಾಗೆ ಈ 1ನೇ ಮಂಡಲದ 1ನೇ ಸೂಕ್ತ ಇಂತಹ ಪ್ರೇರಣೆ ಅಥವಾ ಸಂಕಲ್ಪ ಶಕ್ತಿಗೆ ಅಧಿದೇವನಾದಂತಹ ಅಗ್ನಿಯನ್ನು ಆವಾಹಿಸುವುದಕ್ಕೆ ಇರುವಂತಹ ಮಂತ್ರಗಳು. 1ನೇ ಮಂತ್ರದ ಬೆಳಕನ್ನು ನಾವು ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ನಾವು ಅಗ್ನಿಯನ್ನು, ನಾವೆಲ್ಲರೂ ಅಗ್ನಿ ಆರಾಧಕರು, ಅಗ್ನಿ ಆರಾಧನೆ ಮಾಡ್ತೀವಿ. ಹೊರಗಿನ ಅಗ್ನಿಯ ಜೊತೆಗೆ ನಮ್ಮ ಒಳಗೆ ಒಂದೇನಿದೆ ಫೈರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ನೀಡ್ ಸಮ್ ಫೈರ್ ಅಂತ. ಯು ನೀಡ್ ಸಮ್ ಫೈರ್ ಅಂದರೆ ಏನು, ಅಗ್ನಿ ದೀವಟಿಗೆ ತೊಗೊಂಡು ಹಿಡ್ಕೊಂಡೋಗಿ ನಿಂತ್ಕೋತೀವ? ಇಲ್ಲ, ಒಳಗಡೆಗೆ ಏನು ಅಗ್ನಿ ಇದೆ, ಒಳಗಡೆ ಒಂದು ಫೈರ್ ಅಂತ ಏನಿದೆ ಅಂದರೆ ಅದು ಸಂಕಲ್ಪ ಅಂತ ಹೇಳ್ತೀವಿ, ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ, ಆ ವಿಲ್ ಅಂತ ಹೇಳ್ತೀವಿ. ಆ ವಿಲ್ಲಿಗೆ ಫೈರ್ ಅಂತ ಹೇಳ್ತಾರೆ. ಹಾಗಾಗಿ ಅಗ್ನಿದೇವನನ್ನು ನಾವು ಸುಮ್ಮನೆ ಒಂದು ಸಾರಿ ಕುಳಿತುಕೊಂಡು ಏ ಅಗ್ನಿ ಆಯಾಹಿ, ಅಗ್ನಿ ಬಾಪ ಅಂತ, ಅಗ್ನಿ ಮೀಳೆಯ ಪುರೋಹಿತಂ, ನಿನ್ನನ್ನು ಪೂಜಿಸ್ತೀನಿ ಬಾಪ ಅಗ್ನಿ, ನೀನು ನನ್ನ ಜೀವನದ ಪುರೋಹಿತನಾಗು. ಹೋತಾರಂ ರತ್ನಧಾತಮಂ, ರತ್ನವನ್ನು ಕೊಡುವಂಥವನಾಗು ನೀನು. ರತ್ನ ಅಂದರೆ ಆನಂದ ಅಂತ. ವೇದದಲ್ಲಿ ರತ್ನ ಅಂದರೆ ರತ್ನ, ವಜ್ರ ವೈಢೂರ್ಯ ರತ್ನ ಅಲ್ಲ, ರತ್ನ ಅಂತ ಎಲ್ಲೆಲ್ಲಿ ವೇದದಲ್ಲಿ ಶಬ್ದ ಬರುತ್ತೆ ಅದೆಲ್ಲವೂ ಕೂಡ ಮಾನಸಿಕ ಸಂಪತ್ತು. ಮಾನಸಿಕ ಸಂಪತ್ತಿನಲ್ಲಿ ಅತ್ಯಂತ ಐಶ್ವರ್ಯವುಳ್ಳಂಥದ್ದು ಯಾವುದು? ಶಾಂತಿ, ಸಮಾಧಾನ. ಸೊ ಈ ರತ್ನಧಾತಮಂ ಅಂತೇಳಿದರೆ ನನಗೆ ಶಾಂತಿ, ಸಮಾಧಾನ ಅನ್ನುವಂತಹ ಐಶ್ವರ್ಯವನ್ನು ಕೊಡುವಂಥ ನಾವು ಯಾವಾಗಲೂ ಅಗ್ನಿಯನ್ನು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ವೇದದ ಬೆಳಕು ಮಾತನ್ನು ಮುಗಿಸೋಣ. ನೀವಿಷ್ಟೊತ್ತು ಶಾಂತವಾಗಿ 1 ಗಂಟೆ ಅಗ್ನಿಹೋತ್ರ ಮಾಡಿ ಶ್ರಮ ಆದರೂ ಕೂಡ ಈ ಮಾತುಗಳನ್ನು ಕೇಳೋದಕ್ಕೆ ಇಷ್ಟು ಸಾವಧಾನದಿಂದ ಕೇಳಿದ್ದೀರಿ. ನಿಮಗೆ ನನ್ನ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಸರ್. ನಿಜವಾಗ್ಲೂ ನೀವು ಹೇಳ್ತಾ ಇರ್ತೀರಿ, ಒಂದು ಮಂತ್ರವನ್ನ ಕೇವಲ ಅರ್ಥ ಮಾಡ್ಕೊಂಡು ಸಾಕಾಗೋದಿಲ್ಲ, ಅದ್ರ ಬಗ್ಗೆ ತಪಸ್ ಮಾಡ್ತಾ 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 ಅದ್ರ ಎಲ್ಲ ಮುಖಗಳು ಅರ್ಥ ಆಗುತ್ತೆ ಅಂತೇಳಿ. ಹಾಗೆ ನಾವು ಅಗ್ನಿಮೇಳೆ ಪುರೋಹಿತ ಅನೇಕ ಸಲ ಹೇಳ್ತೀವಿ, ಬ್ರಹ್ಮಾರ್ಪಣ ಬ್ರಹ್ಮವಿ ಸಾಕಷ್ಟು ಸಲ ಹೇಳಿದ್ದೀವಿ. ಆದ್ರೂ ಕೂಡ ಇವತ್ತು ನೀವು ಅದರದ ಬೇರೆ ಎಲ್ಲ ಮುಖಗಳನ್ನು ಹೇಳ್ತಾ ನಾವು ಅನ್ಕೋತೀವಿ ಸಾಮಾನ್ಯವಾಗಿ, ನಾನು ದುಃಖ ಪಟ್ರೆ ನಾನು ಅಷ್ಟೇ, ನಾ ಸಂತೋಷ ಪಟ್ರೆ ನನಗಷ್ಟೇ ಅಂತ ಹೇಳಿ ಎಲ್ಲರ ಭಾವನೆ. ಆದ್ರೆ ಇವತ್ತು ನೀವು ಕೊಟ್ಟ ಒಂದು ಕಾನ್ಸೆಪ್ಟ್ ಏನಿದೆ, ನಾನು ದುಃಖ ಪಟ್ರೆ ಸಮಾಜದಲ್ಲಿ ಜಗತ್ತಿನಲ್ಲಿ ಒಂದು ದುಃಖದ ಇದನ್ನು ಜಾಸ್ತಿ ಮಾಡಿದೆ, ನಾನು ಸಂತೋಷ ಪಟ್ರೆ ಸಮಾಜದಲ್ಲಿ ನಾನು ಸಂತೋಷವನ್ನು ಜಾಸ್ತಿ ಮಾಡ್ತೀನಿ ಅನ್ನುವಂತ ಬಹಳ ವೈಡರ್ ಮೀನಿಂಗ್ ನೀವು ಕೊಟ್ರಿ. ಸೊ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಂ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು.